ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ಅಡಗೂರು ಶ್ರೀನಿವಾಸ್ ಅಂತ. ಭರವಸೆ ಬೆಳಕು ಚಾರಿಟಬಲ್ ಟ್ರಸ್ಟ್ ಚನ್ನರಾಯಪಟ್ಟಣ ತಾಲೂಕು. ಭರವಸೆ ಬೆಳಕು ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷನಾಗಿ ನಾನು ಕಾರ್ಯ ರೂಪಿಸ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ಮುದುಬೆಟ್ಟ ಕಾವಲು ಗ್ರಾಮದ ಚಂದ್ರಶೇಖರ್ ಅನ್ನೋರು ನಮ್ಮ ವೇದಿಕೆಗೆ ಒಂದು ದೂರು ಕೊಟ್ಟರು. ಆ ದೂರಿನ ಆಧಾರವಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈಗ ಅಂತ ಅಂದರೆ, ಚನ್ನರಾಯಪಟ್ಟಣ ತಾಲೂಕು ಹಿರಿಸೇವೆ ಹೋಬಳಿ ಮುದಿಬೆಟ್ಟ ಕಾವಲು ಗ್ರಾಮ, ಸರ್ವೆ ನಂಬರು 118, ಸರ್ವೆ ನಂಬರ್ 118/5ನೇ ಬ್ಲಾಕಲ್ಲಿ ಕೃಷ್ಣೇಗೌಡ ಬಿನ್ ಉರುಪ್ ಕೃಷ್ಣರಾಜೇಗೌಡ ಅಂದರೆ ಚಂದ್ರಶೇಖರ್ ಅವ್ರ ತಂದೆ ಹೆಸರಿಗೆ ಮಂಜೂರಾಗಿ ತದನಂತರ ಕೃಷ್ಣೇಗೌಡರು ಕಾಲಹರಣ ಆದಮೇಲೆ ಅವರ ಕೃಷ್ಣೇಗೌಡರ ಪತ್ನಿ ಅಂದರೆ ಚಂದ್ರಶೇಖರ್ ಅವರ ತಾಯಿ ಹೆಸರಿಗೆ ರಂಗಮ್ಮ ಕೋಮ್ ಕೃಷ್ಣೇಗೌಡರಿಗೆ ಭೌತಿಕತೆ ಆಗಿದೆ. ಗಂಗಮ್ಮ ಕೋಮ್ ಕೃಷ್ಣೇಗೌಡರಿಗೆ ಭೌತಿಕತೆ ಆಗಿದೆ. ಭೌತಿಕತೆ ಆಗಿ ಏನು ಸಾಗುವಳಿ ಚೀಟಿ ಕೊಡೋದಕ್ಕಿಂತ ಮುಂಚಿಂದಲೂ ಕೂಡ ಇವರೇ ಉಳುಮೆ ಮಾಡ್ಕೊಂಬತ್ತವ್ರೆ. ಅಂದಿನಿಂದ ಈ ದಿನವರೆಗೂ ಇವರೇ ಉಳುಮೆ ಮಾಡ್ಕೊಂಬತ್ತವ್ರೆ. ಇಂಥ ಸಂದರ್ಭದಲ್ಲಿ ಇವ್ರೇನು ಮಾಡ್ತಾರೆ, ಇವ್ರ ತಾಯಿ ಗಂಗಮ್ಮನವರು ಮರಣ ಹೊಂದಿದ ಮೇಲೆ ಭೌತಿಕತೆ ಮಾಡೋಕ್ಕೆ ಅಂದರೆ ಕೃಷ್ಣೇಗೌಡ ಕೋಮ್ ಗಂಗಮ್ಮ ಇವ್ರ ತಂದೆ ತಾಯಿ, ಇವ್ರಿಗೆ ಒಬ್ಬ ಮಗ, ಇಬ್ಬರು ಹೆಣ್ಮಕ್ಳಿದ್ದಾರೆ. ಟೋಟಲ್ ಇವ್ರ ಕುಟುಂಬದಸ್ಥರಿಗೆ ವರಲಕ್ಷ್ಮಿ, ಸೌಭಾಗ್ಯ, ಚಂದ್ರಶೇಖರ್ ರವರ 3 ಜನಕ್ಕೂ ಜಂಟಿ ಖಾತೆ ಮಾಡೋಕ್ಕೆ ಇವರು ಭೌತಿಕತೆ ಮಾಡೋಕ್ಕೆ 7/3/2020ರಲ್ಲಿ ಅರ್ಜಿ ಕೊಟ್ಟಿದ್ದಾರೆ. 24ರಲ್ಲಿ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಹಿರೇಸಾವಿ ಹೋಬಳಿ ಮುದಿಬೆಟ್ಟ ಕಾವಲಿನಲ್ಲಿ ಸರ್ಕಾರಿ ಜಾಗವಿದ್ದು 118ರ ಸರ್ವೆ ನಂಬರ್ ಆಗಿದ್ದು ಸುಮಾರು 24 ಎಕರೆ 25 ಗುಂಟೆ ವಿಸ್ತೀರ್ಣವಿದ್ದು ಆ ಜಾಗವನ್ನು 1984-85ನೇ ಇಸ್ವಿಯಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ರೈತರ ಹೆಸರಿನಲ್ಲಿ ಒಟ್ಟುಗೂಡಿಸಿ ಮಂಜೂರಾಗಿದ್ದು ಪಹಣಿಯಾಗಿರುತ್ತದೆ. ಇದರಲ್ಲಿ 2 ಎಕರೆ 25 ಗುಂಟೆ ಸರ್ಕಾರಿ ಜಾಗವಂತೂ ಗುರುತಿಸಿದೆ. ಈ ಸಂದರ್ಭದಲ್ಲಿ ಕೃಷ್ಣೇಗೌಡ BN ಕೃಷ್ಣರಾಜೇಗೌಡ ಎಂಬುವರಿಗೆ 2 ಎಕರೆ 20 ಗುಂಟೆ ಮಂಜೂರಾಗಿದ್ದು ಒಟ್ಟು 6 ಬ್ಲಾಕ್ ಆಗಿರುತ್ತದೆ. ಇದರಲ್ಲಿ 5 ಬ್ಲಾಕ್ಗಳು ಕೆಲವು ರೈತರು 2023-24ನೇ ಸಾಲಿನಲ್ಲಿ ದುರಸ್ತಿ ಮಾಡಿಕೊಂಡು ಕಾರ್ಖಾನೆ ಅಂತ ಪಹಣಿಯಲ್ಲಿ ಕೂರಿಸಿಕೊಂಡು ಬೇರೆಯವರಿಗೆ ಮಾರಿರ್ತಾರೆ. ಇಲ್ಲಿ ಒಂದು ಪ್ರಶ್ನೆ ಎಂದರೆ, ಸರ್ಕಾರಿ ಜಾಗವನ್ನು ದುರಸ್ತಿ ಮಾಡುವುದು, ಕಾರ್ಖಾನೆಗಳಿಗೆ ಅವಕಾಶ ಮಾಡಿಕೊಟ್ಟಿರುವುದು ವಿಪರ್ಯಾಸ ಅಂತ ತಿಳಿದು ಬರುತ್ತದೆ. ಅದರಲ್ಲಿ ಕೆಲವು ಬಡ ರೈತರ ಆಸ್ತಿಯನ್ನು ಬೀಳಿಸಿಕೊಳ್ಳುವ ಹರಸಾಹಸವನ್ನು ಪಟ್ಟ ಭದ್ರ ಹಿತಾಸಕ್ತಿಗಳು ಮಾಡ್ತಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಇದಕ್ಕೆ ಹಿನ್ನೆಲೆಯಲ್ಲಿ ಕೆಲವು ಅಧಿಕಾರಿಗಳು ಒತ್ತಾಸೆಯಾಗಿ ನಿಂತಿದ್ದಾರೆ ಎಂಬ ಅನುಮಾನ ಮೂಡಲು ಕಾರಣವಾಗಿದೆ. ಇದಕ್ಕೆ ಕಾರಣ ಪೌತಿ ಖಾತೆ ಮಾಡಲು ವಿಳಂಬಿಸುತ್ತಿರುವುದು. ವಿಶೇಷವೇನೆಂದರೆ, ಕೃಷ್ಣೇಗೌಡ BN ಕೃಷ್ಣರಾಜೇಗೌಡ ಹೆಸರಿನಲ್ಲಿರುವುದು 2 ಎಕರೆ 20 ಗುಂಟೆ. ಅವರು ತೀರಿಕೊಂಡ ಮೇಲೆ ಹೆಂಡತಿಯಾದ ಗಂಗಮ್ಮ ಕೋಮ್ ಕೃಷ್ಣೇಗೌಡ ಎಂಬುವರಿಗೆ ಪೌತಿ ಖಾತೆಯಾಗಿರುತ್ತದೆ. ಅವರು ತೀರಿಕೊಂಡ ಮೇಲೆ ಅವರ ಮಕ್ಕಳಾದ ಚಂದ್ರಶೇಖರ್ ಮತ್ತು ಅವರ ತಂಗಿಯವರಿಗೆ ಪೌತಿ ಖಾತೆ ಮಾಡುವುದಕ್ಕೆ ಅರ್ಜಿ ಹಾಕಿರ್ತಾರೆ. ಆದರೆ ಅಲ್ಲಿನ ಗ್ರಾಮ ಲೆಕ್ಕೀಗ, ವೃತ್ತ ನಿರೀಕ್ಷಕ, ತಹಸೀಲ್ದಾರ್ ಹಾಗೂ ಉಪವಿಭಾಗಾಧಿಕಾರಿ ಇವರೆಲ್ಲರೂ ಸೇರಿ ಪೌತಿ ಖಾತೆ ಮಾಡುವ ವಿಷಯದಲ್ಲಿ ವಿಳಂಬ ಮಾಡ್ತಿರುವುದು ವಿಪರ್ಯಾಸವಾಗಿದೆ. ಇದ್ರ ಬಗ್ಗೆ ಗೌರವಾನ್ವಿತ ಜಿಲ್ಲಾಧಿಕಾರಿ ಅವರು ಈ ತಿರಸ್ಕಾರ ಮಾಡಿರುವುದ್ರ ಬಗ್ಗೆ ತಪ್ಪಿತಸ್ಥ ಅಧಿಕಾರಿಗಳ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸದರಿ ಪ್ರಕರಣದ ವಿಷಯವಾಗಿ ಭರವಸೆ ಬೆಳಕು ಚಾರಿಟಬಲ್ ಟ್ರಸ್ಟ್ ಸದಸ್ಯರಾದ ಸ್ನೇಹಿತರು 2 ಮಾತಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಮಾನ್ಯ ತಹಸೀಲ್ದಾರಲ್ಲಿ ನಾವು ಕೇಳ್ಕೊಳ್ಳೋದು ಏನು ಅಂದರೆ, ದಯಮಾಡಿ ಈ ಬಡ ಕುಟುಂಬಕ್ಕೆ ಅನ್ಯಾಯ ಆಗಿದೆ. ದಯಮಾಡಿ ಯಾರು ಉಳ್ಳವರಿಗೆ ಖಾತೆಯನ್ನು ಮಾಡಿಕೊಟ್ಟಿದ್ದೀರಾ, ಅದು ತಕ್ಷಣ ಅವ್ರಿಗೆ ಖಾತೆಯನ್ನು ರದ್ದುಪಡಿಸಿ ಇವರಿಗೆ ಈ ಬಡ ಕುಟುಂಬಕ್ಕೆ ಭೌತಿಕ ಖಾತೆ ಮಾಡಿಕೊಟ್ಟವ್ರಿಗೆ ಒಂದು ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತೀನಿ. ಏನು ಈ ಸದರಿ ಪ್ರಕರಣದಲ್ಲಿ ನೊಂದಿರ್ತಕ್ಕಂಥ ಚಂದ್ರಶೇಖರ್ ಕುಟುಂಬ, ಚಂದ್ರಶೇಖರ್ ಅವರು ಇಲ್ಲೇ ಇದ್ದಾರೆ, ಅವರೆರಡು ಮಾತಾಡಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡ್ತೀನಿ.
ಸ್ವಾಮಿ ನನಗೆ ತುಂಬ ಅನ್ಯಾಯ ಮಾಡಿದ್ದಾರೆ. ನಾನು ಅಂಗವಿಕಲ, ನನಗೊಂದು ಕಾಲಿಲ್ಲ. ನನ್ನ ತಂದೆ ತಾಯಿ ಹೆಸರಿರೋ ಜಮೀನು ಅಂತ ಲಪ್ಪಾಯಿಸೋಕ್ಕೆ ರಾಜಕಾರಣಿಗಳೆಲ್ಲ ಸೇರಿ ತುಂಬ ನೋವು ಮಾಡಿ 7-8 ತಿಂಗಳಿಂದ ನನ್ನ ಕೋರ್ಟು ಇದು ಅಂತ ಎಲ್ಲ ಅಲಿಸಿ ಇದು ಮಾಡಿದ್ದಾರೆ. ದಯವಿಟ್ಟು DC ಮೇಡಮು, AC ಮೇಡಮು, AC ಸಾಹೇಬರು ಎಲ್ಲ ಸೇರಿ ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊಡ್ತೀನಿ. ನೀವು ಅವ್ರ ಹತ್ರ ಮೀಟ್ ಆಗಿ ಭೇಟಿ ಹಾಕಿ ಹೋಗಿಲ್ವಾ? ಹೋಗಿದ್ದು ಸ್ವಾಮಿ, ಹೋಗಿದ್ದಾಗ ಹೇಳಿದ್ರು ಅವರು ದುರಸ್ತ್ ಮಾಡಿಕೊಡಿ ಅಂತ ಫೋನ್ ಮಾಡಿನೂ ಹೇಳಿದ್ದಾರೆ ತಹಸೀಲ್ದಾರ್ಗೆ. ಅವ್ರು ಆದರೆ ಯಾವುದೇ ಕಾನೂನು ಈಗ ಅವ್ರು ಹೇಳಿದ ಮೇಲೆ ತಹಸೀಲ್ದಾರ್ ಹತ್ರ ಹೋಗಿ ನೀವು ಭೇಟಿಯಾಗಿದ್ದ? ಅರ್ಜಿ ಕೊಟ್ಟಿದ್ದೀವಿ, ಅವರು ಈಸ್ಕೊಳ್ಳಿಲ್ಲ, ಡೈರೆಕ್ಟಾಗಿ ಕೊಡಕ್ಕೆ ಹೋಗೋರಿಗೆ. ಹಾಂ, ಮತ್ತು ಈಗ ಎಲ್ಲಿ ಮುಂದಿನ ಇದನ್ನ ಏನು ಮಾಡಿದವರು ಇದು ಮಾಡ್ತಾ ಇದ್ದೀರಾ? ಅದೇ ನಮ್ಮ ಹೆಸರು ಖಾತೆ ಮಾಡಿಸ್ಕೊಡಿ ಅಂತ ಮನವಿ ಮಾಡ್ಕೊತೀವಿ. ಅವ್ರು ಯಾರೋ ಬೇರೆಯವ್ರ ಪಾರ್ಟಿ, ನಮ್ಮ ಸಂಬಂಧಿಕರು ಅಲ್ಲ, ನಮ್ಮ ಅಣ್ಣ ತಮ್ಮದಿರು ಅಲ್ಲ, ಅವ್ರು ತಕರಾರು ಹಾಕಿದ್ದಾರೆ ಅಂತ ಈ ಸುಳ್ಳು ದಾಖಲಾತಿಗಳು ಸೃಷ್ಟಿಸ್ಕೊಂಡು ಜಮೀನ್ ಹತ್ರನೇ ಬರ್ದೇನೆ ಇವರು ಅವ್ರ ಸ್ವಾಧೀನದಲ್ಲಿದ್ದಾರೆ ಹಂಗೆ ಹಿಂಗೆ ಅಂತ ಸುಳ್ಳು ರಿಪೋರ್ಟ್ನೆಲ್ಲ ರೆಡಿ ಮಾಡ್ಕೊಂಡು ಅದೆಲ್ಲ ಮಾಡಿ ನನಗೆ ತೊಂದರೆ ಕೊಟ್ಟಿದ್ದಾರೆ. ನಾನು AC ಅವ್ರಿಗೂ ಅರ್ಜಿ ಕೊಟ್ಟಿದ್ದೀನಿ, AC ಮಾರುತಿ ಅವ್ರಿಗೂ ಈ ಥರ ಕೊಡ್ತಾ ಇದ್ದಾರೆ ಅಂತ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ. DC ಮೇಡಮ್ಗೂ ಅರ್ಜಿ ಕೊಟ್ಟಿದ್ದೀನಿ. ಜಮೀನಲ್ಲಿ ಬಂದು ಒಂಥರ ಬರ್ಕೊಂಡೋಗಿ ತಾಲೂಕು ಆಫೀಸಲ್ಲಿ ಬಂದು ರಿಪೋರ್ಟ್ಗೆ ತಿದ್ದಿ ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಅದರ ರಿಪೋರ್ಟು ಕೂಡ ನನ್ನ ಹತ್ರ ಇದೆ. ಕೂಡಲೇ ಕಂದಾಯ ಸಚಿವರಾದ ಮಾನ್ಯ ಕೃಷ್ಣ ಬೈರೇಗೌಡರು ಹಾಗೂ ಜಿಲ್ಲಾಧಿಕಾರಿಗಳು ಇದರ ಸತ್ಯಾಸತ್ಯತೆ ಪರಿಶೀಲಿಸಿ ಅಂಗವಿಕಲನಾದ ರೈತನಿಗೆ ನ್ಯಾಯ ಕೊಡಿಸಬೇಕಾಗಿ ಈ ವಾಹಿನಿ ಮೂಲಕ ಕೋರಿದ್ದಾರೆ. ಹಾಗೂ ಮುಂದಿನ ಸಂಚಿಕೆಯಲ್ಲಿ ಸತ್ಯ ಅಸತ್ಯತೆಯ ಸಂಪೂರ್ಣ ವಿವರ ನಿರೀಕ್ಷಿಸಿ. ವರದಿಗಾರ ಶಂಕರೇಗೌಡ, ಹುಲಿಕೆರೆ, ಚನ್ನರಾಯಪಟ್ಟಣ. ಅದೇ ಸರ್ವೆ ನಂಬರ್ 118ರಲ್ಲಿ ಹಂಚಿಕೆ ಮಾಡೋಂಥ ಸಂದರ್ಭದಲ್ಲಿ 6 ಜನಕ್ಕೆ ಬ್ಲಾಕ್ ನಂಬರ್ ಆಗಿ ವಿಂಗಡಣೆ ಮಾಡೋರೆ. 1, 2, 3, 4, 5, 6 ಅಂತವ. ಇವ್ರು ದುರಸ್ತು ಮಾಡ್ಬೇಕಾರೆ 6 ಜನನು ದುರಸ್ತು ಮಾಡ್ಬೇಕು, 5 ಜನ ದುರಸ್ತು ಮಾಡ್ಬೇಕು. ದುರಸ್ತು ಮಾಡ್ಬೇಕಾರೆ ಅಕ್ಕಪಕ್ಕ ಜಮೀನವ್ರಿಗೆಲ್ಲ ನೋಟಿಸ್ ಕೊಡ್ಬೇಕಲ್ವಾ? ಜ್ಞಾನ ಇರಬಾರ್ದ ಇವ್ರಿಗೆ ನೋಟಿಸೇ ಕೊಟ್ಟಿಲ್ಲ. 5 ಜನಕ್ಕೆ ಮಾತ್ರ ಇವ್ರು ದುರಸ್ತು ಮಾಡೋರೆ, ಇನ್ನೊಬ್ರು ದುರಸ್ತು ಮಾಡಿಲ್ಲ. ಇವೆಲ್ಲಾನು ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಕೆಲವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಚನ್ನರಾಯಪಟ್ಟಣ ತಾಲೂಕಲ್ಲಿ 20 ವರ್ಷದಿಂದ ಊಟ ಹೊಡ್ಕೊಂಡು ಕೂತಾರೋ ಇವರೆಲ್ಲ ಒಳ ಸಂಚು ಮಾಡ್ತಾ ಇದಾರೆ, ಉಳ್ಳವ್ರ ಜೊತೆ ಸೇರ್ಕೊಂಡು ಶರೀಕಾಗಿ ಅನ್ನೋದು ಈ ಸಂದರ್ಭದಲ್ಲಿ ಎದ್ದು ಕಾಣ್ತೈತೆ. ಆದ್ರಿಂದ ಏನು ಇವ್ರನ್ನ ಬಿಟ್ಟು ಬೇರೆಯವ್ರ ದುರಸ್ತು ಮಾಡಿದಾರೋ ಆ ದುರಸ್ತು ಮಾಡಿರೋ ತಂಡನ ಒಂದು ಏನು ತನಿಖೆ ತಂಡ ಮಾಡಿ ಸರ್ವೆ ನಂಬರ್ 118ರಲ್ಲಿ ಏನು ದುರಸ್ತು ಮಾಡಿದಾರೋ ಅದನ್ನ ತನಿಖಾ ತಂಡ ರಚನೆ ಮಾಡಿ ಇವ್ರದನ್ನ ಯಾಕೆ ಕೈ ಬಿಟ್ಟು ಮಾಡಿದ್ರು, ಯಾರ್ಯಾರಿಗೆ ನೋಟಿಸ್ ಕೊಟ್ರು ಅನ್ನೋದನ್ನ ಸಮಗ್ರವಾಗಿ ಪರಿಶೀಲಿಸಿ ಏನು ಅವರಿಗೆ ಇವ್ರು ಬಿಟ್ಟು ದುರಸ್ತು ಮಾಡೋರು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ಬೇಕು. ಇಲ್ಲ ಅಂತಂದ್ರೆ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಬಡವರು ಬದುಕಂಗಿಲ್ಲ, ಒಕ್ಲೆ ಬಿಡಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕಿನ್ನೊಂದು ಮಾತು ಇಷ್ಟಪಡ್ತೀನಿ ಬಂಧುಗಳೇ.